ಬಹುದಿನಗಳ ಬಳಿಕ ಬಿಜೆಪಿ ಪಾಳ್ಯದೊಳಗೆ ಮತ್ತೆ ಭಿನ್ನಮತೀಯ ಚಟುವಟಿಕೆ ಶುರುವಾಗಿದೆ. ಪಕ್ಷದ ಇಮೇಜ್ ಹೆಚ್ಚಿಸಬಲ್ಲ ಕಾರ್ಯಕ್ರಮದಲ್ಲೇ ಪಕ್ಷಾಧ್ಯಕ್ಷರ ವಿಚಾರದಲ್ಲಿ ಸ್ಥಳೀಯ ನಾಯಕರು ನಡೆದುಕೊಂಡ ರೀತಿ ಬಹುದೊಡ್ಡ ಚರ್ಚೆ ಹುಟ್ಟುಹಾಕಿದೆ. ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಶುರುವಾಯಿತು ಬಣ ರಾಜಕೀಯ. ಉದ್ಯೋಗ ಹೋರಾಟದ ಪೋಸ್ಟರ್ನಲ್ಲಿ ಬಿವೈವಿ ಫೋಟೋ ಮಿಸ್. ಉದ್ಯೋಗಕ್ಕಾಗಿ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳು ನಡೆಸಿದ ಹೋರಾಟದ ವೇಳೆ ಬಿಜೆಪಿಯೊಳಗಿನ ಒಳಜುಗಳ ಬಹಿರಂಗವಾಗಿದೆ. ಇದು ಪಕ್ಷದೊಳಗೆ ಮತ್ತೊಂದು ಸುತ್ತಿನ ಬಣಗಳ ಜಟಾಪಟಿಗೆ ವೇದಿಕೆಯಾಗಿದೆ. ಇದೇ ತಿಂಗಳ 24ರಂದು ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳು ನಡೆಸಿದ ಹೋರಾಟಕ್ಕೆ ಬಿಜೆಪಿ ಬೆಂಬಲ ನೀಡಿತ್ತು. ವಿದ್ಯಾರ್ಥಿ ಯುವ ನಾಯಕರ ಜೊತೆ ಪ್ರತಿಪಕ್ಷ ನಾಯಕರಾದ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಹಾಗೂ ವಿಧಾನಸಭೆ ಬಿಜೆಪಿ ಉಪನಾಯಕ ಅರವಿಂದ್ ಬೆಲ್ಲದ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿತ್ತು. ಆರಂಭದಲ್ಲಿ ಪಕ್ಷಕ್ಕೆ ಲಾಭ ತಂದುಕೊಡುವ ರೀತಿ ಸಾಗಿದ ಹೋರಾಟ ಬಳಿಕ ಪಕ್ಷದ ವಿರುದ್ಧವೇ ತಿರುಗಿ ಬೀಳುವಂತಾಯಿತು. ಪಕ್ಷದೊಳಗಿನ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಅಸಮಾಧಾನ ಹೊರಗೆಡವಿತು. ಬಿಜೆಪಿಯ ಈ ಮೈಲೇಜ್ ಹೋರಾಟಕ್ಕಾಗಿ ಧಾರವಾಡ ಶಾಸಕ ಅರವಿಂದ್ ಬೆಲ್ಲದ್ ತಮ್ಮ ಪಕ್ಷದ ನಾಯಕ ಫ್ಲೆಕ್ಸ್ ಹಾಕಿಸಿದ್ರು. ಇದರಲ್ಲಿ ಮೋದಿ, ಅಮಿತ್ ಶಾ, ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಜೊತೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯ ನಾಯಕರಾದ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಫೋಟೋಗಳನ್ನ ಹಾಕಿಸಿದ್ರು. ಆದ್ರೆ ಆ ಪೋಸ್ಟರ್ನಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷರ ಫೋಟೋ ಇಲ್ಲದಿದ್ದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ವಿಜಯೇಂದ್ರ ಬದಲಾವಣೆಗೆ ಪರೋಕ್ಷ ಸಂದೇಶ. ತಟಸ್ಥ ಬಣದ ಸದಸ್ಯರಾಗಿ ರಾಜ್ಯಾಧ್ಯಕ್ಷ ಹುದ್ದೆಯ ಆಕಾಂಕ್ಷಿಯೂ ಆಗಿದ್ದ ಬೆಲ್ಲದ್ ವಿಜಯೇಂದ್ರ ಮೇಲಿನ ಅಸಮಾಧಾನ ಹೊರಹಾಕಿದ್ದಾರೆ ಎಂಬ ಮಾತು ಕೇಳಿ ಬರ್ತಿದೆ. ರಾಜ್ಯಾಧ್ಯಕ್ಷ ಬದಲಾವಣೆ ವಿಚಾರದಲ್ಲಿ ಪಕ್ಷ ನಿರ್ಧಾರ ತೆಗೆದುಕೊಳ್ಳದ ಹಿನ್ನೆಲೆ ಬದಲಾವಣೆ ಬಯಸ್ತಿರೋ ಬಣ ರಾಷ್ಟ್ರೀಯ ನಾಯಕರಿಗೆ ಪರೋಕ್ಷ ಸಂದೇಶ ನೀಡಿದೆ. ಅಂತೆ ಕಂತೆಗಳ ಮಾತುಗಳನ್ನೇ ಇದ್ದರೂ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಧಾರವಾಡ ಭಾಗದ ನಾಯಕರು ತೋರಿದ ನಿರ್ಲಕ್ಷ್ಯ ಹಲವು ಚರ್ಚೆಯನ್ನ ಹುಟ್ಟುಹಾಕಿದೆ. ಇದಕ್ಕೆ ವಿಜಯೇಂದ್ರ ಅದ್ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದೇ ಮುಂದಿರುವ ಕುತೂಹಲ. ರೇಣುಕಾಗೆ, ಪೊಲಿಟಿಕಲ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಗಾಜಿನ ಮನೆಯಲ್ಲಿ ನಿಂತ್ಕೊಂಡು ಬೇರೆಯವರ ಬಗ್ಗೆ ಮಾತನಾಡ್ತಿದ್ದ ಬಿಜೆಪಿಗೆ ಈಗ ಆತಂಕ ಶುರುವಾಗಿದೆ. ಇಷ್ಟು ದಿನ ಕಾಂಗ್ರೆಸ್ನಲ್ಲಿನ ರಾಜಕೀಯ ಬೆಳವಣಿಗೆ ಬಗ್ಗೆ ವ್ಯಂಗ್ಯವಾಡುತ್ತಿದ್ದ ಬಿಜೆಪಿ ನಾಯಕರೇ ಬೇರೆಯವರ ಬಾಯಿಗೆ ಸಿಲುಕಿ ಒದ್ದಾಡ್ತಿದ್ದಾರೆ.